ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಆರಿ ವರ್ಕ್ ಬ್ಲೌಸು ಹಾಗೆಯೇ ಮಷಿನ್ ವರ್ಕ್ ಬ್ಲೌಸ್ ಆಗಿರಲಿ, ಸೊ ನಾವೇ ಬ್ಲೌಸ್ ಪೀಸ್ಗೆ ನಾವು ಮಾರ್ಕ್ ಮಾಡಿಕೊಡ್ಬೇಕಾ ಅಥವಾ ಅವರೇ ಮಾಡ್ಕೋತಾರ ಅನ್ನೋದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಸೊ ಆರಿ ವರ್ಕ್ ಆದರೆ ನಾವೇ ಬ್ಲೌಸ್ಗೆ ಮಾರ್ಕ್ ಮಾಡಿಕೊಡ್ಬೇಕೇನೋ ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ವರ್ಕ್ ಮಾಡಿಸೋದು ಅಂತಂದರೆ ಸ್ವಲ್ಪ ಬೇಜಾರು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿನ ಕೊಡ್ತೀನಿ, ಹೇಗೆ ಇದನ್ನೆಲ್ಲ ಮಾಡ್ಬೋದು ಅಂತ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ಟೈಲರಿಂಗ್ನ ಕಲಿಬೇಕು ಅಂತ ಇದ್ದೀರಾ ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ನ ನೋಡಿ. ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ನ ಬಿಗಿನಿಂಗಿಂದ ಫ್ರೀಯಾಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬಿಗಿನರ್ಸ್ ಯಾರೆಲ್ಲ ಇದ್ದೀರಾ ಪ್ರತಿಯೊಬ್ಬರು ಕೂಡ ಟೈಲರಿಂಗ್ನ ಕಲ್ತ್ಕೋಬೋದು. ಅಷ್ಟು ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಏನು ಮಾಡಬೇಕು ಅಂತಂದರೆ, ನೀವು ಆರಿ ವರ್ಕ್ ಆಗಲಿ ಅಥವಾ ಮಷಿನ್ ವರ್ಕ್ ಬ್ಲೌಸ್ ಆಗಲಿ ಮಾಡಿಸೋದಕ್ಕೆ ಅದೇ ಬ್ಲೌಸ್ನೇ ಕೊಡಬೇಕು, ವರ್ಕ್ ಬ್ಲೌಸ್ನೇ ಕೊಡಬೇಕು ಅಂತ ಏನಿಲ್ಲ. ಸೊ ಏನು ಮಾಡಿ ಅಂತಂದರೆ, ನೀವು ಟೈಲರ್ಗಳ ಹತ್ರ ಕೊಡ್ತೀರಾ ಅಂತಂದರೆ ಅವರು ಮಾಡಿಸ್ತಾರೆ. ಇಲ್ಲ ನೀವೇ ಮಾಡಿಸ್ತೀವಿ ಅಂತಂದರೆ ಫಸ್ಟು ಅಳತೆ ಬ್ಲೌಸ್ನ ತೊಗೊಂಡೋಗಿ ಬ್ಲೌಸ್ ಪೀಸ್ನು ಕೂಡ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಸೀರೆದು ಸ್ವಲ್ಪ ಪೀಸ್ನು ಕೂಡ ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಸೀರೆ ಪೀಸಲ್ಲಿ ಅವರು ಈ ರೀತಿ ವರ್ಕ್ನ ಮಾಡಬೇಕಲ್ವ, ಅದಕ್ಕೋಸ್ಕರ ಸ್ಯಾರಿ ಪೀಸ್ನು ಕೂಡ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸ್ಯಾರಿ ಪೀಸು ಮತ್ತು ಅಳತೆ ಬ್ಲೌಸು ಮತ್ತು ಬ್ಲೌಸ್ ಪೀಸು ಮೂರನ್ನು ತಗೊಂಡೋಗಿ ಕೊಟ್ಟರೆ ಅವರು ನಿಮಗೆ ಸ್ಲೀವ್ಸ್ದು ಲೆಂತು ಹಾಗೆಯೇ ಪೂರ್ಣ ಉದ್ದ ಮತ್ತು ಡೀಪ್ ಎಷ್ಟು ಬೇಕು, ಹಾಗೆಯೇ ಫ್ರಂಟ್ ಡೀಪ್ ಎಷ್ಟು ಬೇಕು, ಇದಿಷ್ಟನ್ನು ಕೂಡ ನಿಮ್ಮ ಅಳತೆ ಬ್ಲೌಸಲ್ಲಿ ಅಳತೆನ ತಗೊಂಡು ಅಳತೆ ಬ್ಲೌಸ್ನ ವಾಪಸ್ ಕೊಡ್ತಾರೆ. ನಿಮ್ಮ ಹತ್ರ ಏನಾದರೂ ನೀವು ಅಳತೆ ಬ್ಲೌಸ್ನ ತಗೊಂಡಿಲ್ಲ, ಫಸ್ಟ್ ಟೈಮ್ ಏನಾದರೂ ಮಾಡಿಸ್ತಾ ಇದ್ದೀರಾ ವರ್ಕ್ನ ಅಂತಂದರೆ ನೀವು ಏನು ಮಾಡಬೇಕು ಅಂತ ಅಂದರೆ, ಡೀಪ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೋಡ್ಕೋಬೇಕು. ಸೊ ಅಳತೆನ ತಗೊಳ್ಬೇಕು, ಮೈ ಅಳತೆನೇ ತೊಗೊಂಡ್ಬಿಡಿ. ಹಾಗೆಯೇ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತು ಅಂತಂದರೆ ಅವರು ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಡಿಸೈನ್ ಯಾವ ರೀತಿ ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು ಫೋಟೋನ, ಇವಾಗೇನು ಗೂಗಲಲ್ಲಿ ಹಾಗೆಯೇ ಯೂಟ್ಯೂಬಲ್ಲೆಲ್ಲ ನಿಮಗೆ ಬೇಜಾನ್ ಫೋಟೋಸ್ಗಳು ಸಿಗುತ್ತೆ. ಸೊ ಅದೇ ಫೋಟೋನ ನೀವು ಅವ್ರಿಗೆ ಕೊಟ್ಟು ನೀವು ವರ್ಕ್ನ ಮಾಡಿಸ್ಕೋಬೋದು. ಸೊ ಇದು ನನಗೆ ಕಮೆಂಟ್ ಬಂದಿತ್ತು, ವೀಡಿಯೋನೇ ಮಾಡಿ ಅಪ್ಲೋಡ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಕಾರಣಕ್ಕೂ ಮಾರ್ಕ್ ಮಾಡೋಕೆ ಕೊಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಅಳತೆ ಬ್ಲೌಸ್ ಪೀಸ್ ಏನು ಮಾಡಿ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಕಲರ್ ಯಾವಾಗಲೂ ಕೂಡ ಸೀರೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಬೇಕು, ಇಲ್ಲ ಅಂತಂದರೆ ಅವ್ರಿಗೆ ಕನ್ಫ್ಯೂಸ್ ಆಗಿ ಬೇರೆ ಕಲರ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸೀರೆ ಬಟ್ಟೆನೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿ ಅವ್ರಿಗೆ ಕೊಡಿ. ನಿಮಗೆ ಏನು ಡಿಸೈನ್ ಬೇಕು, ಯಾವುದರಲ್ಲಿ ಬೇಕು, ಅಮೌಂಟ್ ಎಷ್ಟು ಅಮೌಂಟ್ಗೆ ಬೇಕು ಅದನ್ನು ಪ್ರತಿಯೊಂದನ್ನು ಕೂಡ ಅವ್ರಿಗೆ ಡೀಟೇಲಾಗಿ ಹೇಳಿ. ಅಕಸ್ಮಾತ್ ಏನಾದರೂ ನೀವು ಬೇರೆಯವ್ರ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೀರಾ ಅಂತಂದರೆ ಫೋನ್ ಮಾಡಿ ಹೇಳ್ಬೋದು. ಇಲ್ಲ ಅಂತಂದರೆ ಒಂದು ಚೀಟಿಲಿ ಈ ರೀತಿ ಡಿಸೈನ್ ಬೇಕು ಅನ್ನೋದನ್ನು ಬರೆದು ಕಳಿಸ್ಬೋದು. ಆವಾಗಲೂ ಕೂಡ ಅದೇ ರೀತಿ ಮಾಡ್ತಾರೆ. ನಾನು ಕೂಡ ಅದೇ ರೀತಿ ಮಾಡಿ ಫ್ರಂಟ್ ಶೇಪ್ ಈ ರೀತಿ ಶೇಪ್ಗಳು ಬೇಕಾದರೆ, ಹಾಗೆಯೇ ಅದನ್ನು ಸ್ವೀಟ್ ಹಾರ್ಟ್ ಶೇಪ್ ಬೇಕಾದರೆ ಪ್ರತಿಯೊಂದನ್ನು ಕೂಡ ಬರೆದು ಕೊಟ್ಟು ಕಳಿಸ್ತೀನಿ, ಆವಾಗ ಅವರು ಮಾಡಿಕೊಡ್ತಾರೆ. ಸೊ ಇದು ಡೌಟ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ನಿಮಗೆ ಇನ್ನೇನಾದರೂ ಡೌಟ್ಸ್ ಇತ್ತಿದ್ರ ಬಗ್ಗೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.